ಈ ದಿನ ನಮ್ಮ ವಿಡಿಯೋದಲ್ಲಿ ಬಿಗಿನರ್ಸ್ಗೋಸ್ಕರ ಸಿಂಪಲ್ ಪ್ಯಾಚ್ ವರ್ಕ್ ಅನ್ನೋದು ಮಾಡಿ ತೋರಿಸ್ತೀನಿ. ಅದಕ್ಕಾಗಿ ನಾನು ಬ್ಲೌಸ್ ಫ್ಯಾಬ್ರಿಕ್ ಹಾಗೆ ಲೈನಿಂಗ್ ಅನ್ನೋದನ್ನು ತಗೊಂಡಿದ್ದೀನಿ. ಈಗ ಲೈನಿಂಗ್ ಅನ್ನೋದು ಮಿಡ್ಲ್ ಅನ್ನೋದು ಫೋಲ್ಡಿಂಗ್ ಮಾಡಿಕೊಂಡು ನಿಮಗೆ ನೆಕ್ ಮೆಜರ್ಮೆಂಟ್ ಹಾಗೆ ಬಾಡಿ ಮೆಜರ್ಮೆಂಟ್ಸ್ ಎಲ್ಲ ಒಂದ್ಸಲ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ ನೋಡಿ. ಫಸ್ಟ್ ಬಂದಿದ್ದೇನ ಚೆಸ್ಟ್ ಮೆಜರ್ಮೆಂಟ್, ಫ್ರಂಟ್ ಬ್ಯಾಕ್ ಎರಡು ಸೇರಿ ಇರ್ತದೆ 40 ಇಂಚು. ಅದಾದ್ಮೇಲೆ ಬ್ಲೌಸ್ ಲೆಂತ್ 16 ಇಂಚು. ನೆಕ್ ಬಿಡ್ತು ಟಾಪ್ ಸೈಡ್ ಅಲ್ಲಿ 2.5 ಇಂಚು. ಹಾಗೆ ಶೋಲ್ಡರ್ ಬಂದಿದ್ದೇನ 3.5 ಇಂಚು. ಆರ್ಮಲ್ ಡೌನ್ 6 ಇಂಚು. ಆರ್ಮಲ್ ಬಿಡ್ತು 5.5 ಇಂಚು. ಈಗ ನೆಕ್ ಓಪನ್ ಬಂದಿದ್ದೇನ ಟಾಪ್ ಸೈಡ್ ಇಂದ ಬಾಟಮ್ ಕಡೆ 10 ಇಂಚು. ಹಾಗೆ ನೆಕ್ ಬಿಡ್ತು ಬಾಟಮ್ ಸೈಡ್ ಅಲ್ಲಿ 3.25 ಇಂಚು. ಈಗ ನಾನು ಫಸ್ಟ್ ಅದನ್ನ ಸ್ಕ್ವೇರ್ ಮಾರ್ಕ್ ಅನ್ನೋದನ್ನು ಮಾಡ್ಕೊಬಿಡ್ತೀನಿ. ಇದು ಮಾರ್ಕ್ ಮುಗಿದಾದ್ಮೇಲೆ ಈಗ ಬಾಟಮ್ ಸೈಡ್ ಅಲ್ಲಿ ಪಾಂಡ್ ಶೇಪ್ ಮಾರ್ಕ್ ಅನ್ನೋದು ಮಾಡ್ಕೊಬಿಡ್ತೀನಿ. ಈಗ ಈ ಪಾಂಡ್ ಶೇಪ್ ಮಾರ್ಕ್ ಆದ್ಮೇಲೆ ಪೇಪರ್ ಕ್ಯಾನ್ವಾಸ್ ಅನ್ನೋದನ್ನು ತಗೊಂಡಿದ್ದೇನೆ. ಈಗ ನಾನು ಮಿಡ್ಲಿಗೆ ಫೋಲ್ಡಿಂಗ್ ಮಾಡ್ಕೊಂಡು ಪೇಪರ್ ಕ್ಯಾನ್ವಾಸ್ ಲೈನಿಂಗ್ ಲೆವೆಲ್ಗೆ ಕರೆಕ್ಟಾಗಿ ಮಾಡ್ಕೊಂಡಿದ್ದೇನೆ. ನಾನೀಗ ಕಟಿಂಗ್ ಅನ್ನೋದು ಮಾಡ್ಕೊಂತೀನಿ. ಈ ಕಟ್ ಮಾಡೋಂಥ ಟೈಮಲ್ಲಿ ಪೇಪರ್ ಕ್ಯಾನ್ವಾಸ್ ಹಾಗೆ ಲೈನಿಂಗ್ ಎರಡು ಒಟ್ಟಿಗೆ ನೆಕ್ ಅನ್ನೋದು ಕಟಿಂಗ್ ಅನ್ನೋದು ಮಾಡ್ಕೋಬೇಡಿ. ಹಾಗೆ ಶೋಲ್ಡರ್ ಸೈಡ್ ಎಕ್ಸ್ಟ್ರಾ ಪೇಪರ್ ಕ್ಯಾನ್ವಾಸ್ ಇರೋದನ್ನು ಕಟಿಂಗ್ ಅನ್ನೋದು ಮಾಡ್ಕೋಬೇಡಿ. ಈಗ ಕಟ್ ಆದ್ಮೇಲೆ ಲೈನಿಂಗ್ ತೆಗೆದು ಸೈಡಿಗೆ ಮಾಡ್ಕೊಂಡಿದ್ದೇನೆ. ಆ ಪೇಪರ್ ಕ್ಯಾನ್ವಾಸ್ ತಗೊಂಡು ಈಗ ನೆಕ್ ಕಟ್ ಮಾಡಿದಲ್ವಾ ಅಲ್ಲಿಂದ 1.5 ಇಂಚಿ ಮಾರ್ಜಿನ್ ಅನ್ನೋದು ಇಟ್ಕೊಂಡು ಪೇಪರ್ ಕ್ಯಾನ್ವಾಸ್ ಮಾರ್ಕ್ ಅನ್ನೋದು ಮಾಡ್ಕೋಬೇಡಿ. ಕರೆಕ್ಟಾಗಿ ಇದು 1.5 ಇಂಚ್ ಇರಬೇಕು. ಆ ರೀತಿ ನೋಡ್ಕೊಂಡು ಫುಲ್ಲು ನೀಟಾಗಿ ಮಾರ್ಕ್ ಅನ್ನೋದು ಮಾಡ್ಕೋಬೇಡಿ. ಈಗ ಈ ಮಾರ್ಕ್ ಎಲ್ಲ ಕಂಪ್ಲೀಟ್ ಅನ್ನೋದು ಆದ್ಮೇಲೆ ಈಗೇನು ನಾನು ಮಾರ್ಕ್ ಮಾಡಿದನು ಸೇಮ್ ಅದೇ ಪಾಂಡ್ ಶೇಪ್ ಮಾರ್ಕ್ ಅಲ್ಲಿ ಕಟಿಂಗ್ ಅನ್ನೋದು ಮಾಡ್ಕೊಬಿಡ್ತೀನಿ ಪೇಪರ್ ಕ್ಯಾನ್ವಾಸ್. ಇದು ಕಟ್ ಆದ್ಮೇಲೆ ಒಂದ್ಸಲ ನೀಟಾಗಿ ಚೆಕ್ ಮಾಡ್ಕೊಂಡು ಸೈಡ್ ತೆಗೆದು ಮಡ್ಕೋರಿ. ಈಗ ಬಾಡಿ ಪೀಸ್ ನಾನು ತಗೊಂಡಿದ್ದೇನೆ, ಅದು ಉಲ್ಟಾ ಸೈಡ್ಗೆ ಬಾಡಿ ಬಟ್ಟೆ ಹಾಕೊಂಡು ಅದ್ರ ಮೇಲ್ಗಡೆಗೆ ಈಗ ಲೈನಿಂಗ್ ಕಟ್ ಮಾಡಿದ್ದೀನಲ್ಲ ಅದನ್ನ ಹಾಕೋಬಿಟ್ಟಿದ್ದೇನೆ. ಈಗ ನಾನು ಅಟ್ಯಾಚಿಂಗ್ ಅನ್ನೋದು ಮಾಡ್ಕೊಂತಾ ಇದ್ದೀನಿ. ಇಲ್ಲಿ ಲೈನಿಂಗು ಬಾಡಿ ಅಟ್ಯಾಚಿಂಗ್ ಮಾಡ್ಕೊಂಡಂತ ಟೈಮಲ್ಲಿ ಲೈನಿಂಗ್ ಆಗ್ಲಿ ಅಥವಾ ಬಾಡಿ ಆಗ್ಲಿ ಲೂಸ್ ಇರಬಾರ್ದು. ಎರಡು ಫ್ಲಾಟ್ ಆಗಿರೋ ತರ ನೋಡ್ಕೊಂಡು ಫುಲ್ ರೌಂಡ್ ಅನ್ನೋದು ಅಟ್ಯಾಚಿಂಗ್ ಅನ್ನೋದು ಮಾಡ್ಕೋಬೇಡಿ. ಈಗ ಇದು ಫುಲ್ ರೌಂಡು ಅಟ್ಯಾಚಿಂಗ್ ಅನ್ನೋದು ಆದ್ಮೇಲೆ ಈಗ ನಮಗೆ ಲೈನಿಂಗ್ ಬಂದು ಅನ್ನೋದು ರೆಡಿ ಅನ್ನೋದು ಇರ್ತದೆ, ಬಾಡಿ ಬಂದು ಎಕ್ಸ್ಟ್ರಾ ಇರ್ತದೆ. ಲೈನಿಂಗ್ ಲೆವೆಲ್ಗೆ ಫುಲ್ ರೌಂಡ್ ಅನ್ನೋದು ಕಟಿಂಗ್ ಅನ್ನೋದು ಮಾಡ್ಕೋಬಿಡಿ. ಇದು ಕಟ್ ಆದ್ಮೇಲೆ ನೀಟಾಗಿ ಒಂದ್ಸಲ ಚೆಕ್ ಮಾಡ್ಕೊಂಡಿದ್ದಾನ. ಈಗ ಸ್ಟ್ರೈಟ್ ಆಗಿ 1-2 ಇಂಚಿ ಬಿಡ್ತಿರೋ ಅಷ್ಟು ಬಟ್ಟೆ ಅನ್ನೋದು ತಗೊಂಡಿದ್ದಾನ ಲೈನಿಂಗ್ ಪೀಸು. ಈಗ ಬಾಟಮ್ ಸೈಡ್ ಅಲ್ಲಿ ಅಟ್ಯಾಚಿಂಗ್ ಅನ್ನೋದು ಮಾಡ್ಕೊಬಿಡ್ತೀನಿ. ಈಗ ಇದು ಅಟ್ಯಾಚಿಂಗ್ ಆದ್ಮೇಲೆ ಆ ಲೈನಿಂಗ್ ಸೈಡ್ ಫೋಲ್ಡಿಂಗ್ ಅನ್ನೋದು ಮಾಡ್ಕೊಂಡ್ಬಿಟ್ಟು ಅದಕ್ಕೂ ಒಂದು ಸ್ಟಿಚ್ ಅನ್ನೋದು ಹಾಕೋಬಿಡ್ತೀನಿ. ಈ ಸ್ಟಿಚ್ ಅನ್ನೋದು ಆದ್ಮೇಲೆ ಆ ಲೈನಿಂಗ್ ಫುಲ್ಲು ಇನ್ಸೈಡ್ಗೆ ಹೋಗೋ ಥರ ಫೋಲ್ಡಿಂಗ್ ಅನ್ನೋದು ಮಾಡ್ಕೊಬಿಟ್ಟು ನಾನೀಗ ಎಜ್ ಕಿನಾರೆ ಸ್ಟಿಚ್ ಅನ್ನೋದು ಒಂದು ಮಾಡ್ಕೊಬಿಡ್ತೀನಿ ಬಾಟಮ್ ಸೈಡಲ್ಲಿ. ಈ ಸ್ಟಿಚ್ ಅನ್ನೋದು ಕಂಪ್ಲೀಟ್ ಆದ್ಮೇಲೆ ಒಂದ್ಸಲ ಚೆಕ್ ಮಾಡ್ಕೊಂಡು ಇನ್ನೊಂದ್ಸಲ ನೀಟಾಗಿ ಸೈಡ್ಗೆ ತೆಗೆದು ಮಡ್ಕೋರಿ. ನಮ್ಗೆ ಬ್ಲೌಸ್ ಪೀಸ್ ಅಲ್ಲಿ 2 ಸೈಡ್ ಬಾರ್ಡರ್ ಅನ್ನೋದು ಬರ್ತದಲ್ವಾ, ಒಂದು ಸೈಡ್ ಬಾರ್ಡರ್ ಅನ್ನೋದು ಸ್ಲೀವ್ ಅನ್ನೋದು ಹಾಕೊಂಡಿದ್ದೀನಿ, ಇನ್ನೊಂದು ಸೈಡ್ ಬಾರ್ಡರ್ ಈ ರೀತಿ ಪ್ಯಾಚ್ಗಳು ಟೈಪ್ ಕಟ್ ಮಾಡ್ಕೊಂಡು ಅಟ್ಯಾಚಿಂಗ್ ಮಾಡ್ಕೊಂಡಿದ್ದೀನಿ. ನಮ್ಗೆ ಪೇಪರ್ ಕ್ಯಾನ್ವಾಸ್ ಎಷ್ಟು ವಿಡ್ತ್ ಬೇಕನ್ನೋದು ಅಷ್ಟಕ್ಕೆ. ಈಗ ಪೇಪರ್ ಕ್ಯಾನ್ವಾಸ್ ಅದರ ಮೇಲೆ ಮಡ್ಕೊಬಿಟ್ಟು ನಾನು ಕರೆಕ್ಟ್ ಆಗಿ ಮಿಡ್ಲ್ ಅಲ್ಲಿ ಅಟ್ಯಾಚಿಂಗ್ ಅನ್ನ ಸ್ಟಾರ್ಟ್ ಮಾಡ್ಕೊಂತ ಇದ್ದೀನಿ. ಇಲ್ಲಿ ಕರೆಕ್ಟ್ ಆಗಿ 1/4 ಇಂಚ್ ಮಾರ್ಜಿನ್ ಇಟ್ಕೊಂಡು ಟಾಪ್ ಸೈಡ್ ಮಾಡ್ಕೊಂಡು ಪೇಪರ್ ಕ್ಯಾನ್ವಾಸ್ ಅಟ್ಯಾಚಿಂಗ್ ಅನ್ನೋದು ಮಾಡ್ಕೋಬಿಡಿ. ಈಗ ಅರ್ಧ ಸೈಡ್ ಅಟ್ಯಾಚಿಂಗ್ ಅನ್ನೋದು ಆಯ್ತಲ್ವಾ, ಇನ್ನೊಂದು ಅರ್ಧ ಸೈಡ್ ಸೇಮ್ ಇದೇ ರೀತಿ ಕರೆಕ್ಟ್ ಆಗಿ ಇಟ್ಕೊಂಡಿದ್ದನ್ನ ಅಟ್ಯಾಚಿಂಗ್ ಅನ್ನೋದು ಮಾಡ್ಕೋರಿ. ಯಾಕಂದ್ರೆ ಇದು ಕಾಂಟ್ರಾಸ್ಟ್ ಅನ್ನೋದು ಇಲ್ಲ, ಆ ಕಾರಣದಿಂದ ನಾನು ಬಾರ್ಡರ್ ಅಲ್ಲೇ ಈ ಪ್ಯಾಚ್ ಅನ್ನೋದು ಮಾಡ್ತಾ ಇದ್ದೀನಿ.
ಅಟ್ಯಾಚಿಂಗ್ ಅನ್ನೋದು ಆದಮೇಲೆ ಪೇಪರ್ ಕ್ಯಾನ್ವಾಸ್ ಲೆವೆಲ್ಗೂ ಈ ಬಾರ್ಡರ್ ಅನ್ನೋದು ಕಟಿಂಗ್ ಅನ್ನೋದು ಮಾಡ್ಕೊಬಿಡಿ. ಇದು ಕಟ್ ಆದ್ಮೇಲೆ ಈ ಕಾರ್ನರ್ಗಳಲ್ಲಿ ಒಂದು 1/4 ಇಂಚಿಗೆ ಅನ್ನೋದು 2 ಕಡೆ ನ್ಯಾಚ್ ಅನ್ನೋದು ಹಾಕೊಂಡಿದ್ದನ್ನ ಈಗ ಆ ಪೇಪರ್ ಕ್ಯಾನ್ವಾಸ್ ನಿ ಇನ್ಸೈಡ್ ಅನ್ನೋದು ಟರ್ನಿಂಗ್ ಅನ್ನೋದು ಮಾಡ್ಕೊಬಿಡಿ ನೀಟಾಗಿ. ಇದು ಟರ್ನಿಂಗ್ ಆದ್ಮೇಲೆ ನಾನೀಗ ಆ ಪೇಪರ್ ಕ್ಯಾನ್ವಾಸ್ ಮೇಲ್ಗಡೆ ಕಾಣಿಸ್ಬಾರ್ದು, ಎಜ್ಜಲ್ಲಿ ಬಂದಿದ್ದನ್ನ ನಾನು ಕಿನಾರ್ ಸ್ಟಿಚ್ ಅನ್ನೋದು ಮಾಡ್ಕೊಂತ ಇದ್ದೀನಿ. ಇದು ಪೇಪರ್ ಕ್ಯಾನ್ವಾಸ್ ಯಾಕಂದ್ರೆ ವೈಟ್ ಕಲರ್ ಅಲ್ಲಿ ಮಾತ್ರ ನಮ್ಗೆ ಸಿಗುತ್ತೆ. ಇದು ಕಾಣಿಸ್ಬಾರ್ದು ಅಂತ ನೋಡ್ಕೊಂಡು ಈ ಕಿನಾರ್ ಸ್ಟಿಚ್ ಅನ್ನೋದು ಹಾಕೋರಿ. ಈಗ ಈ ಕಿನ್ನರ್ ಸ್ಟಿಚ್ ಅನ್ನೋದು ಕಂಪ್ಲೀಟ್ ಅನ್ನೋದು ಆದ್ಮೇಲೆ ಕರೆಕ್ಟಾಗಿ ನಮಗೆ ಈ ಪ್ಯಾಚ್ ಬಂದಿದ್ದನ್ನ 1 ಇಂಚ್ ಕಾಣಿಸ್ಬೇಕು. ಆ ರೀತಿ ಲೆವೆಲ್ ನೋಡ್ಕೊಂಡಿದ್ದನ್ನ ನಾನಿವಾಗ ಒಂದು ರೆಡಿ ಸ್ಟಿಚ್ ಅನ್ನೋದು ಹಾಕೊಂತ ಇದ್ದೀನಿ. ಇದು ಹಾಕೊಂಡ ಟೈಮಲ್ಲಿ ನಮಗೆ ಕೆಳಗಡೆ ಕ್ಯಾನ್ವಾಸ್ ಪೇಪರ್ ಕ್ಯಾನ್ವಾಸ್ ಅಟ್ಯಾಚಿಂಗ್ ಅನ್ನೋದು ಆಗಬೇಕು. ಆ ರೀತಿ ನೋಡ್ಕೊಂಡು ಹಾಗೆ ಲೆವೆಲ್ ನೋಡ್ಕೊಂಡು ಒಂದು ಡಮ್ಮಿ ಸ್ಟಿಚ್ ಅನ್ನೋದು ಹಾಕೋಬಿಡಿ. ಇದು ಸ್ಟಿಚ್ ಆದ್ಮೇಲೆ ಟರ್ನ್ ಮಾಡ್ಕೊಂಡಿದ್ದಾನೆ ಒಂದ್ಸಲ ನೀಟಾಗಿ ಚೆಕ್ ಮಾಡ್ಕೊಂಡು ಈಗ ಪೇಪರ್ ಕ್ಯಾನ್ವಾಸ್ ಲೆವೆಲ್ಗೆ ಈ ಕಡೆ ಪೀಸ್ ಎಲ್ಲ ಕಟ್ ಮಾಡೋದು ಮಾಡ್ಕೊಬಿಡಿ. ಈಗ ಇದು ಕಟ್ ಆದ್ಮೇಲೆ ಬಾಡಿ ಪೀಸ್ ಅನ್ನೋದು ತಗೊಂಡಿದ್ದಾನ ಲೈನಿಂಗ್ ಸೈಡ್, ಓಕೆ, ಲೈನಿಂಗ್ ಸೈಡ್ ಈ ಪ್ಯಾಚ್ ಅನ್ನೋದು ಮಾಡ್ಕೊಂಡು ನಾನು ಇಲ್ಲಿ ಅಟ್ಯಾಚಿಂಗ್ ಅನ್ನೋದು ಮಾಡ್ಕೊಂತ ಇದ್ದೀನಿ. ನಮ್ಗೆ ಇಲ್ಲಿ ಬಾಟಮ್ ಸೈಡ್ ಎಲ್ಲ ಪಾನ್ ಶೇಪ್ ಕಟ್ ಮಾಡಿದಲ್ವಾ, ಅದು ಬಂದ್ಬಿಟ್ಟಿದ್ದಾನ ಲೈನಿಂಗ್ ಹಾಗೆ ಬಾಡಿ ಎರಡು ನೀಟಾಗಿ ಸೆಂಟರ್ ಅನ್ನೋದು ಮ್ಯಾಚ್ ಆಗಬೇಕು. ಆ ರೀತಿ ನೋಡ್ಕೊಂಡು ಅಟ್ಯಾಚಿಂಗ್ ಅನ್ನೋದು ಮಾಡ್ಕೋರಿ. ಇಲ್ಲಿ ಅಟ್ಯಾಚಿಂಗ್ ಮಾರ್ಜಿನ್ ಬಂದಿದ್ದಾನ ನಮಗೆ ಕರೆಕ್ಟಾಗಿ 1/4 ಇಂಚ್ ಮಾರ್ಜಿನ್ ಅಂತ ಇರ್ತದೆ. ಹಾಗೆ ನಾವು ರೆಡಿ ಸ್ಟಿಚ್ ಹಾಕೊಂಡಿದಲ್ವಾ, ಅದು ಸ್ವಲ್ಪ ಕವರ್ ಆಗೋ ತರ ನೋಡ್ಕೊಂಡು ಕರೆಕ್ಟಾಗಿ ಸ್ಟಿಚ್ ಅನ್ನೋದು ಹಾಕೋಬಿಡಿ. ಈಗ ಇದು ಅಟ್ಯಾಚಿಂಗ್ ಅನ್ನೋದು ಆದಮೇಲೆ ಮಿಡ್ಲಲ್ಲಿ ಒಂದು ನ್ಯಾಚು, ಹಾಗೆ ಈ ಕಡೆ ಕಾರ್ನರಲ್ಲಿ ಒಂದು 1/4 ಇಂಚಿಗೆ ನ್ಯಾಚ್ಗಳು, ಹಾಗೆ ಆ ಕಡೆ ಕಾರ್ನರಲ್ಲೂ ಒಂದು 1/4 ಇಂಚಿಗೆ ನ್ಯಾಚ್ಗಳು ಅನ್ನೋದು ಹಾಕೋಬಿಡಿ. ಇದಾದ್ಮೇಲೆ ಈ ಪೇಪರ್ ಕ್ಯಾನ್ವಾಸ್ ಟಾಪ್ ಸೈಡ್ಗೆ ಬರೋ ತರ ಟರ್ನಿಂಗ್ ಅನ್ನೋದು ಮಾಡ್ಕೊರಿ. ಈಗ ನಮ್ಗೆ ಏನಾಗತ್ತೆ ಅಂದ್ರೆ ಇದು ಬಾರ್ಡರ್ ಅನ್ನೋದು ನೆಕ್ ಸೈಡ್ಗೆ ಅನ್ನೋದು ಬಂದ್ಬಿಡ್ತದೆ. ಈಗ ಇಲ್ಲಿ ಎಜ್ಜಿ ಕಿನ್ನರಿ ಸ್ಟಿಚ್ ಅನ್ನೋದು ಮಾಡ್ಕೊಂತ ಇದ್ದೀನಿ. ಈ ಸ್ಟಿಚ್ ಮಾಡ್ಕೊಳೋ ಅಂತ ಟೈಮಲ್ಲೂ ನಮಗೆ ಕರೆಕ್ಟಾಗಿ ಆ ಬಾಡಿ ಬಟನಲ್ಲಿ ಲೈನಿಂಗ್ ಅಟ್ಯಾಚಿಂಗ್ ಮಾಡಿದ್ವಲ್ಲ ಅದು ಬಂದಿದ್ದನ್ನ ನಮ್ಗೆ ಮೇಲ್ಗಡೆ ಕಾಣಿಸ್ಬಾರ್ದು. ಆ ರೀತಿ ನೋಡ್ಕೊಂಡಿದ್ದನ್ನ ಈ ಸ್ಟಿಚ್ ಅನ್ನೋದು ಹಾಕೋರಿ. ಈಗ ಇನ್ನರ್ ಸ್ಟಿಚ್ ಆಯ್ತಲ್ವಾ, ಹಾಗೆ ಟರ್ನ್ ಮಾಡ್ಕೊಂಡಿದ್ದನ್ನ ಔಟ್ ಸೈಡ್ ಅಲ್ಲೂ ಬಾಡಿ ಹಾಗೆ ಈ ಪ್ಯಾಚ್ ಅನ್ನೋದು ಅಟ್ಯಾಚಿಂಗ್ ಅನ್ನೋದು ಮಾಡ್ಕೊಬಿಡಿ. ಈಗ ಅಟ್ಯಾಚಿಂಗ್ ಮಾಡ್ಕೊಳ್ಳೋ ಟೈಮಲ್ಲಿ ನಮ್ಗೆ ಕೆಳಗಡೆ ಇರೋ ಬಾಡಿ ಪೀಸು ಟ್ವಿಸ್ಟ್ ಬರಬಾರದು. ಆ ರೀತಿ ನೋಡ್ಕೊಂಡು ಕರೆಕ್ಟಾಗಿ ಟೈಟಾಗಿ ಇಟ್ಕೊಂಡು ಈ ಸ್ಟಿಚ್ ಅನ್ನೋದು ಹಾಕೋಬಿಡಿ. ಈಗ ಈ ಸ್ಟಿಚ್ ಅನ್ನೋದು ಆದ್ಮೇಲೆ ಕರೆಕ್ಟಾಗಿ ಎಲ್ಲ ಒಂದ್ಸಲ ಚೆಕ್ ಮಾಡಿಕೊಂಡು ಬ್ಯಾಕ್ ಮಿಡ್ಲ್ಗೆ ಫೋಲ್ಡಿಂಗ್ ಅನ್ನೋದು ಮಾಡ್ಕೊಂಡಿದ್ದಾನ ಅಲ್ಲಿ ನಾನು ಬ್ಯಾಕ್ ಸೈಡ್ ಡಾಟ್ ಅನ್ನೋದು ಹಿಡಿತಾ ಇದ್ದೀನಿ. ಈ ಡಾಟ್ ಮೆಜರ್ಮೆಂಟ್ ಬಂದಿದ್ದನ್ನ ನಮಗೆ ಕರೆಕ್ಟಾಗಿ 1/2 ಇಂಚಿ ವಿಡ್ತ್ ಇರ್ತದೆ, 3 ಇಂಚಿ ಲೆಂತ್ ಅನ್ನೋದು ಇರ್ತದೆ. ಈ 2 ಕಡೆನೂ ಡಾಟ್ ಸೇಮ್ ಬರೋ ತರ ನೋಡ್ಕೊಂಡು ಸ್ಟಿಚ್ ಅನ್ನೋದು ಕಂಪ್ಲೀಟ್ ಅನ್ನೋದು ಮಾಡ್ಕೊರಿ. ಈಗ ನಮ್ಗೆ ಇದು ಬ್ಲೌಸ್ ಸ್ಟಿಚಿಂಗ್ ಅನ್ನೋದು ಕಂಪ್ಲೀಟ್ ಅನ್ನೋದು ಆಯ್ತು. ಕಂಪ್ಲೀಟ್ ಆದ್ಮೇಲೆ ನಮ್ಗೆ ನೋಡೋದಕ್ಕೂ ಈ ರೀತಿ ಅನ್ನೋದು ಕಾಣಿಸುತ್ತೆ. ಸ್ನೇಹಿತರೆ, ಈ ಕಟಿಂಗ್ ಅಲ್ಲಾಗ್ಬೋದು, ಈ ಸ್ಟಿಚಿಂಗ್ ಅಲ್ಲಾಗ್ಬೋದು, ನಿಮ್ಗೆ ಏನಾದ್ರೂ ಡೌಟ್ಗಳು ಇದ್ದಲ್ಲಿ ನನಗೆ ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಅನ್ನೋದು ಮಾಡ್ಕೊರಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಕ್ಲಿಕ್ ಮಾಡಿಕೊಂಡು ನಿಮ್ಮ ಸಪೋರ್ಟ್ ನನಗೆ ಯಾವಾಗ ತಿಳಿಸ್ತಾರೆ ಅಂತ ಕೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮತ್ತೆ ಬರೋ ವಿಡಿಯೋದಲ್ಲಿ ನಿಮ್ಮನ್ನೆಲ್ಲರನ್ನೂ ಭೇಟಿ ಆಗ್ತೀನಿ. ಓಕೆ, ಬಾಯ್.